ಮತ್ತೆ ಬೆಳವಾಡಿದ ಇನ್ನೊಂದು ವಿಶೇಷ ಏನಂದ್ರೆ ಅದಕ್ಕೆ ಮುನಿಗ್ರಾಮ ಅಂತ ಕರೀತಾರೆ, ಅಂದ್ರೆ ಮುನಿಗಳು ಓಡಾಡಿದಂಥ ಸ್ಥಳ ಅಂತ. ಹಿಂದೆ ಎಲ್ಲ ಏನಾದ್ರು ಪರಶುರಾಮ ಅವರಿಗೆ ಲಿಂಕ್ ಇದೆ ಇಲ್ಲಿ, ಯಾಕೆಂದ್ರೆ ಪರಶುರಾಮ ಇನ್ನೇನು ಹಿರೇಮಗಳೂರು. ಹೌದು ಹೌದು, ಇಲ್ಲಿ ಬರೀ ಅವ್ರು ಅಂತಾನೆ ಅಲ್ಲ, ಅವ್ರ ಜೊತೆಗೆ ಸಾಕಷ್ಟು ಮುನಿಗಳು ಓಡಾಡಿದ್ದಾರೆ ಅಂತ ಸಿದ್ಧಿ ಪುರುಷರು. ನೀವು ಬೆಳವಾಡಿ ಗ್ರಾಮದಲ್ಲಿ ಎಲ್ಲಿ ಹೋದ್ರೂ ಕೂಡ ಲಿಂಗ ಮುದ್ರೆ ಕಲ್ಲು ಅಂತ ಸಿಗುತ್ತೆ. ಲಿಂಗ ಮುದ್ರೆ ಕಲ್ಲು ಅಂದ್ರೆ ಏನಂದ್ರೆ, ಈಗ ಯಾರೋ ಸಂತರು ಹೋಗ್ತಾ ಇರ್ತಾರೆ, ಅವರು ಪೂಜೆ ಮಾಡಬೇಕು, ಅವ್ರಿಗೆಲ್ಲೂ ದೇವಸ್ಥಾನ ಸಿಗೋದಿಲ್ಲ, ತಕ್ಷಣ ಕಲ್ಲು ಕೂತ್ಕೊಂಡ್ಬಿಟ್ಟು ಅಲ್ಲೇ ಒಂದು ಕಲ್ಲನ್ನು ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಮತ್ತೆ ಅವರು ಹೊರಡ್ತಾರೆ. ಈ ಥರ ಇಡೀ ಬೆಳವಾಡಿನಲ್ಲಿ ಕನಿಷ್ಠ ಅಂದ್ರೂ ಒಂದು 500 ಆದರೂ ನಿಮಗೆ ಲಿಂಗ ಮುದ್ರೆ ಕಲ್ಲುಗಳು ಸಿಗುತ್ತೆ. ಅದಕ್ಕೆ ನಾನು ಕಡಿಮೆ ಹೇಳಿದ್ದೀನಿ, ಅಷ್ಟಾದರೂ ಸಿಗುತ್ತೆ. ಅಂದ್ರೆ ಅಷ್ಟು ಜನ ಗ್ರಾಮದ ಪ್ರತಿ ಭಾಗದಲ್ಲೂ ಆ ತರ ಮುನಿಗಳ ಸಂಚಾರ ಇದ್ದಂಥ ಸ್ಥಳ ಇದು ಅಂತ ಹೇಳಿ, ಮುನಿಗಳಿಗೆ ಬಹಳ ಪ್ರಿಯವಾದಂಥದ್ದು, ಸಾಧನೆಗೆ ಬಹಳ ಆದಂಥದ್ದು ಅಂತ. ಇವತ್ತಿಗೂ ಕೂಡ ನೀವು ನೋಡಿದ್ರೆ ಬೆಳವಾಡಿಯ ಜನ ಯಾರು ಊರಿಂದ ಹೊರಗಡೆ ಇದ್ದಾರೆ ಅವರ ಸಾಧನೆಗಳು ಬಹಳ ಇದೆ. ನೀವೀಗ ಪ್ರಕಾಶ್ ಬೆಳವಾಡಿ ಅವ್ರನ್ನೇ ನೀವು ತೆಗೆದುಕೋಬಹುದು, ಡಾಕ್ಟರ್ ಬಿ ಟಿ ರುದ್ರೇಶ್ವರನ್ನ ತೆಗೆದುಕೋಬಹುದು. ಇತ್ತೀಚೆಗೆ ನಾನು ಒಬ್ಬರನ್ನ ಸಾಹಿತಿನ ಗಮನಿಸಿದೆ, ಅಂದರೆ ನಾನು ಇನ್ನೂ ಅವ್ರ ಭೇಟಿ ಆಗಿಲ್ಲ, ಲಲಿತಾ ಬೆಳವಾಡಿ ಅಂತ ಹೇಳಿ. ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ನನಗೂ ಗೊತ್ತಿರಲಿಲ್ಲ, ನಾನು ಇತ್ತೀಚೆಗೆ ಅವ್ರ ಬಗ್ಗೆ ಓದ್ತಾ ಇದ್ದೀನಿ. ಮತ್ತೆ ನೀವು ಇದ್ದೀರಾ ನಮ್ಮ ಬೆಳವಾಡಿ ಸರ್. ಹೌದು, ಆ ಥರ ತುಂಬಾ ಮಂಜುನಾಥ್ ಬೆಳವಾಡಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ನಮಗೆಲ್ಲ ಒಂಥರ ಪ್ರೇರಣೆ. ಅವರು ಒಂದು 50-60 ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ತಮ್ಮ ಹರೀಶ್ ಬೆಳವಾಡಿ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ PhD ಮಾಡಿ ಸಾಕಷ್ಟು ಅವರು ಅಧ್ಯಯನವನ್ನ ಮಾಡಿರುವಂಥದ್ದು, ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ. ಮೂಲ ಅವರೆಲ್ಲ ಇಲ್ಲಿನ ಎಲ್ಲ ಇಲ್ಲಿಯವರೇ, ಅವ್ರ ಮನೆಗಳೆಲ್ಲ ಇದೆ, ಬೆಳವಾಡಿ ಸಂಪರ್ಕ ಇದೆ, ಎಲ್ರಿಗೂ ಇದೆ. ಹೌದು, ಎಲ್ರಿಗೂ ಇದೆ. ಹೇಗಾದ್ರೂ ಒಂದು ಇಲ್ಲಿಗೆ ಬಂದು ಆ ಎನರ್ಜಿ ಅವ್ರನ್ನ ಮ್ಯಾಗ್ನೆಟ್ ಹೇಳ್ಕೊಂಡ್ಬರುತ್ತೆ. ಹೌದು, ಆದ್ರೂ ಆ ಬೆಳವಾಡಿ ಅಂತ ಎಲ್ಲರೂ ಆ ಹೆಸರನ್ನ ಅಷ್ಟು ಹೆಮ್ಮೆಯಿಂದ ಇಟ್ಕೊಂಡಿದ್ದಾರೆ ಅಂದ್ರೆ ಅದಕ್ಕಷ್ಟು ಇತಿಹಾಸ ಇದೆ. ಇದೆ, ಖಂಡಿತ ಇದೆ. ನಿಜವಾದ ಸಂಗತಿ.